ಮಾಡ್ತಾರೆ ಸರ್. 30 ದಿವಸ ನಂತರ ಓಪನ್ PID ನಂಬರ್ ಇದ್ರೆ ಅಷ್ಟೇ ಸಬ್ ರಿಜಿಸ್ಟರ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕೂಡ ಅವಶ್ಯಕತೆ ಕೂಡ ಯಾರಿಗೂ ಆಗೋದೇ ಇಲ್ಲ. 2006ರಿಂದ ಮುಂದಕ್ಕೆ ಆಯ್ತು ಸರ್, 2006ರಿಂದ ಮುಂದಕ್ಕೆ ಕಾವೇರಿ ಲಿಂಕ್ ಆಗಿರೋದು, ಮುಂದಕ್ಕೆ ರಿಜಿಸ್ಟರ್ ಆಗಿರೋದು ಸಿಗುತ್ತೆ. ಅದು ಹಿಂದಕ್ಕೆ ಮ್ಯಾನ್ಯಲ್ ಅಪ್ಲೈ ಮಾಡಿದ್ರು ಸಿಗಲ್ಲ, ಯಾರಿಗೂ ಸಿಗಲ್ಲ. 2006ರಿಂದ ಹಿಂದಕ್ಕೆ ಮ್ಯಾನ್ಯಲ್ ಯಾರಿಗೂ ಸಿಗಲ್ಲ, ಈಸಿ ಆಧಾರ್ ಕೊಡಿಸ್ಲಿಕ್ಕೆ. ಸರ್, ಈಗ ಈ ಆಸ್ತಿ MRC ಸಾಫ್ಟ್ವೇರ್ ಅಲ್ಲಿ ಮಾಡಿದೀವಿ ಈಗ ಇಲ್ಲಿವರೆಗೆ, ಸರಿನಾ? KMDS ಅಲ್ಲಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಸರ್ಕಾರ. ಇಲ್ಲ ಅಲ್ಲ, KMDS ಬೇರೆ, ಅಲ್ಲಿ ಮಾಹಿತಿ ಕಲೆಕ್ಟ್ ಸರ್, KMDS ಅವರು ಸಪ್ಲೈ ಮಾಡಿದ ತಂತ್ರಾಂಶದಲ್ಲಿ ಅಳವಡಿಸಿಕೊಳ್ಳಬೇಕು ಸ್ಪಷ್ಟ ಅಲ್ಲಿದೆ. ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಅಳವಡಿಕೆ ಆಗಿದೆ. ಬಹಳ ಗೊಂದಲ ಬೇಡ. ಇದುವರೆಗೂ ಗೊಂದಲ ಇತ್ತು, 100% ಗೊಂದಲ ಇತ್ತು. ನಾಗರಿಕರಿಗೂ ಬಡದಾಡ್ತಾರೆ. ಈ ಹಿಂದೆ ನಾವು ಕೂಡ ಮನೆಗೆ ಹೋಗಿ ಒಂದಷ್ಟು ಫಾರಮ್ಸ್ ಎಲ್ಲ ಸಂಗ್ರಹ ಮಾಡಿಕೊಂಡು ಬಂದಿದ್ವಿ, ಡಾಕ್ಯುಮೆಂಟ್ ಸಂಗ್ರಹ ಮಾಡಿಕೊಂಡು ಅವರಿಗೆ ಎಂಡಾಸ್ಮೆಂಟ್ ಕೊಟ್ಟಿದ್ವಿ. ಎಂಡಾಸ್ಮೆಂಟ್ ಕೊಟ್ಟ ಮೇಲೂ ಕೂಡ ಮತ್ತೆ ಈ ಡಾಕ್ಯುಮೆಂಟ್ ಕೇಳುವಂತ ಸ್ಥಿತಿ ಇದೆ, ಇಲ್ಲ ಅಂತ ಏನಿಲ್ಲ. ಅದೆಲ್ಲ ಮುಗಿದ ಅಧ್ಯಾಯ. ಈಗ ನಮಗೆ ಆಗಬೇಕಾಗಿರೋದು ಮೊನ್ನೆ ಒಂದು ಸರ್ಕ್ಯುಲರ್ ಬಂದಿದೆ. ಆ ಸರ್ಕ್ಯುಲರ್ ಪ್ರಕಾರ ಇಂಪ್ಲಿಮೆಂಟೇಷನ್ ಆದ್ರೆ ನಮ್ದು ಸೊಲ್ಯೂಷನ್ ಸರಿಯಾಗಿದೆ. ಅದಾದ್ರೆ ಮಾತ್ರ ಸರಿಯಾಗಲ್ಲ. ಮೊನ್ನೆ ಬಂದಿದೆ. ಅದಕ್ಕೆ ಪೂರಕವಾಗಿ ಏನೇನು ಯೋಚನೆ ಮಾಡಿದ್ರೆ ಅದನ್ನ ಹೇಳಿ ಇಮಿಡಿಯೇಟ್ ಮುಗ್ಸಕ್ಕೆ ಏನ್ ಬೇಕೋ ಅದನ್ನ ಯೋಚನೆ ಮಾಡಿ. ಯಾಕಂದ್ರೆ ಈಗ ಒಂದು ಸಲಹೆ ಬಂದಿದೆ, ಒಂದು ಸಲಹೆ ಬಂದು ಏನ್ ಬಂದಿದೆ ಅಂದ್ರೆ, ಈಗ ಇಡೀ ರಾಜ್ಯದೊಳಗಡೆ 30% ಆಗಿರೋದು, ಇಡೀ ರಾಜ್ಯದಲ್ಲಿ ನಮ್ದು 10% ಆಗಿರ್ಬೋದು, 15% ಆಗಿ ಗೊತ್ತಿಲ್ಲ ನನಗೆ. 10% ಆಗ್ಲಿ, ಇದು 100% ಆಗ್ಬೇಕಲ್ಲ. 100% ಆಗಕ್ಕೆ ಏನ್ ಬೇಕು, ಈಗ ನಮಗೆ ಸರ್ಕ್ಯುಲರ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಮುಂದಕ್ಕೆ ಹೋಗ್ಬೇಕು. ಅದರೊಳಗೆ ಏನು ವ್ಯತ್ಯಾಸ ಇಲ್ಲ. ಅದನ್ನ ನಾವು ಮಾಡಕ್ಕೆ ನಾವು ಸಮರೋಪಾದಿಗಳ ಕೆಲಸ ಮಾಡ್ಬೇಕು. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ಇದಕ್ಕೇನೇನ್ ಬೇಕು ನಾನು ಸಜೆಸ್ಟ್ ಮಾಡಿದೆ. ವಾರ್ಡ್ ವೈಸ್ ಮಾಡ್ಬೇಕಾ, ಬೂತ್ ವೈಸ್ ಹೋಗ್ಬೇಕಾ, ಇದು ಡಿಸೈಡ್ ತೀರ್ಮಾನ ಮಾಡಿ. ನಾಗರಿಕರನ್ನ ಕಾರ್ಪೊರೇಷನ್ ತನಕ ಬರಕ್ ಬಿಡ್ಬೇಕು. ನಾಗರಿಕರಾಗ ಕಾರ್ಪೊರೇಷನ್ ಹೋಗಿ ಅವಾಗ ಇದಕ್ಕೊಂದು ರೂಪ ಸಿಗತ್ತೆ. ಅದು ಹೋಗ್ಬೇಕು ಅಂತಿದೆ. ಹೋಗಕ್ಕೆ ಏನ್ ಬೇಕು ಅದನ್ನು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಹೊಸ ಸರ್ಕ್ಯುಲರ್ ಪ್ರಕಾರ ಒಂದ್ಸರಿ ಪೇಪರ್ ಸ್ಟೇಟ್ಮೆಂಟ್ ಅಲ್ಲೂ ಎಲ್ಲದೂ ಹೊಸ ಸರ್ಕಾರ ಇಲ್ಲಿ ಮಾರ್ಚ್ 5ನೇ ತಾರೀಕು ಫೆಬ್ರವರಿ 5ಕ್ಕೆ ಏನ್ ಸರ್ಕ್ಯುಲರ್ ಕೊಟ್ಟು ಅದರೊಳಗೆ ಹೇಳಿರೋದು, ಸುತ್ತೋಲೆ ಕಾಲೋಚಿತಗೊಳಿಸಲಾದ ಮಾಹಿತಿಯನ್ನು ಅಗತ್ಯ ದಾಖಲೆಗಳೊಂದಿಗೆ KMDS ನಿಂದ ಅಭಿವೃದ್ಧಿಪಡಿಸಿದ ತಂತ್ರಾಂಶದಲ್ಲಿ ಗಣೀಕರಣಗೊಳಿಸಲು ಸೂಚಿಸಲಾಗಿತ್ತು. KMDS ಸಾಫ್ಟ್ವೇರ್ಗೆ ಆಗಿದ್ದು ಸೂಚಿಸಲಾಗಿತ್ತು ಅಂತ ಹೇಳಿದ್ರೆ ಹಿಂದೆ ಎಲ್ಲೋ ಆಗಿದೆ. 2012ರಲ್ಲಿ ಬಂದಿದೆ, ಅದರೊಳಗೆ ಹೇಳಿದ್ದಾರೆ 22ರಲ್ಲಿ. KMDS ಸಾಫ್ಟ್ವೇರ್ ನಾವು ಬಳಸೇ ಇಲ್ಲ. ನಾವು ಅದನ್ನ ಈ ಸ್ವತ್ತನ್ನು ಇದ್ರೊಳಗೆ ಮಾಡಬೇಕಾಗಿತ್ತು, ಈ ಸಾಫ್ಟ್ವೇರ್ ಅಲ್ಲಿ ಮಾಡಬೇಕಾಗಿತ್ತು. ಇದು ಕಾವೇರಿ ಲಿಂಕ್ ಆಗೋದು ಸರ್. ಈ ಸತಿ MRS ಸಾಫ್ಟ್ವೇರ್ ಅಲ್ಲಿ ಮಾಡಿದರೆ ದಟ್ ಈಸ್ ನಾಟ್ ಡೇಟ್ ಆರ್ ಈ ಸತ್ತು ಸರ್. ಆಯ್ತಾ? ಇದು ಆಗ್ತೇನೆ ಇದಕ್ಕೆ ನಮ್ಮ ರಿಕ್ವೆಸ್ಟ್ 1,07,000 ಆಗಿಲ್ಲ KMDS ಸಾಫ್ಟ್ವೇರ್ ಅಲ್ಲಿ ಇವರಿಗೆ ಯಾವ್ದಾರ ಡೇಟು. ನಮ್ಮ ರಿಕ್ವೆಸ್ಟ್ ಈಗಿರೋ ಬಂದಿರೋ ಸಂಖ್ಯೆ. ಹಾಗಾಗಿ ಇದು ಜನಕ್ಕೆ ರೀಚ್ ಆಗ್ತದೆ. ಇದು ಜನಕ್ಕೆ ರೀಚ್ ಆದ್ರೆ ಮಾತ್ರ ಜನ ನಮಗೆ ಮಾತ್ರ ಸರಿ ಮಾಡ್ಕೊಳಕ್ಕೆ ಏನಾದ್ರು ಬರ್ತಾರೆ. ಸೊ ಹಂಗಾಗಿ ಇದನ್ನ ಜನಗಳ ಹತ್ರ ಹೋಗಕ್ಕೆ ಏನ್ ಮಾಡ್ಬೇಕು ಮಾಡಬೇಕೀಗ. ನೀವು ನೆನ್ನೆ ಯೋಚನೆ ಮಾಡಿದ್ದೀರಿ, ಯಾವತ್ತಿಂದ 25ನೇ ತಾರೀಕು ನಿಮ್ಗೆ ಕೊಡ್ತಾರೆ, ಕೊಡ್ಲಿ. ಈಸಿಗೆ ಸಂಬಂಧಪಟ್ಟಂತ ಏನು ಅಂತ ನೀವು ಕೂತ್ಕೊಂಡು ಚರ್ಚೆ ಮಾಡಿರ್ತಾರೆ. ಹಿಂದಿನ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಈಸಿ ಮಾಡ್ಕೊಳಕ್ಕೆ. ಜನ ಮತ್ತೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದ್ರೆ ಸರ್ವರ್ ಡೌನ್ ಆಗುತ್ತೆ, ಅದು ಲೇಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಪ್ರೋಸೆಸ್. ಹಂಗಾಗಿ ರೆಸ್ಪೆಕ್ಟ್ ಮಾಡಿ ನಾಗರಿಕರಿಗೆ ಹೇಳ್ಬೇಕು, ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನಾವು ಸರ್ಕಾರದ ಜೊತೆ ಮಾತುಕತೆ ಮಾಡಕ್ಕೆ ನಾವು ಈಗಾಗಲೇ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದು ನಾನು ಅವಾಗ ಅದಕ್ಕೆ ಹೇಳಕ್ ಕೊಟ್ಟಿದ್ದೆ. 70% 80% ಆದ್ರೂ ರೀಚ್ ಆದ್ರೆ ನೀವು ಈ ಪ್ರೋಸೆಸ್ಗೆ ಹೋಗ್ಬೋದು, ಬಿಗಿ ಮಾಡ್ಬೋದು ಆದೇಶವನ್ನು. ಇಲ್ಲಿ ಹೋದ್ರೆ ಮಾಡಕ್ಕಾಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ನೀವು ಮಾಡಕ್ ಅವಕಾಶ ಇದೆ. ಅರ್ಬನ್ ಸೆಂಟರ್ಗಳಲ್ಲಿ ಮಾಡಕ್ ಆಗೋದೇ ಇಲ್ಲ ನಿಮಗೆ.
ಅರಮನೆ ಏರಿಯಾಗಳಲ್ಲಿ. ಸೊ ಹಾಗಾಗಿ ಅವರಿಗೊಂದು ರಿಕ್ವೆಸ್ಟ್ ಮಾಡಕ್ಕೆ ನಾವು ಕಂದಾಯ ಸಚಿವರಿಗೆ ಏನ್ ಮಾಡಬೇಕು ಅಂತ ಪತ್ರ ಮಾಡಿದ್ರೆ ಸಲಹೆಗಳು ತಗೊಂಡು ಇದನ್ನ ಯೋಚನೆ ಮಾಡಿಕೊಂಡು ಅವರ ಹತ್ರ ಪರ್ಮಿಷನ್ ಇದನ್ನ 2 ತಿಂಗಳು ಟೈಮ್ ಕೊಡಿ, 3 ತಿಂಗಳು ಟೈಮ್ ಕೊಡಿ, ಮಾರ್ಚ್ ನಂತರ ಇದನ್ನ ಇಂಪ್ಲಿಮೆಂಟ್ ಮಾಡಿ. ಅಷ್ಟರೊಳಗಡೆ ಇದೆಲ್ಲದೂ ಮುಗಿಸ್ಕೋಬೇಕು ನಾವು. ಹಾಗಾದ್ರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ. ಇಲ್ಲದೆ ಪರಿಹಾರ ಇಲ್ಲ ಇದಕ್ಕೆ. ನಾವು ಇದನ್ನ ಮಾಡ್ತಾ ಇರ್ತೀವಿ, ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ತೀವಿ ನಾವು ಈ ಸೊತ್ತನ್ನ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಈ ಸೊತ್ತು ಆಗಬೇಕು, ಆಗೋ ತನಕ ನೀವು ಟೈಮ್ ಕೊಡ್ಬೇಕಲ್ಲ. ಸೊ ಆವಾಗ ನಾವು 1, 2, 3, 4 ಏನೇ ಆಗ್ತಾ ಇರುತ್ತೆ ರಿಜಿಸ್ಟ್ರೇಷನ್ ಅದು ಆ ಪ್ರೋಸೆಸ್ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅದು ನಮಗೆ ಇದಾಗ್ಲಿಕ್ಕೆ ಇದಾದ ಮೇಲೆ ನೀವು ಪ್ರೋಸೆಸ್ ಮಧ್ಯದೊಳಗಡೆ ನಮಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಒಂದು ತಾಕೀತು ಮಾಡ್ತಾರೆ, ಬಿಟ್ಬಿಟ್ಟು. KMTS ಇಲ್ಲ ಸರ್ ಈಗ. ಅಲ್ಲ 25 ಈ ಕೊಟ್ಟಿರ್ತಕ್ಕಂಥ ಈ ಸ್ವತ್ತಿಗೆ ಏನು ಅಂತಂದ್ರೆ ಇದಕ್ಕೆ ನಾವು ಯಾವುದೇ ರೀತಿ ಜವಾಬ್ದಾರಿ ಇಲ್ಲ. ಅದನ್ನ ತೆಗಿತೀರ ಸರ್, ನೀವು ಅದನ್ನ ತೆಗಿಬೇಕು. ನಾನು ಹೇಳೋದು ಯಾಕೆ ತೆಗಿಯಕ್ ಬರಲ್ಲ ಅಂದ್ರೆ ನೀವು ತೆಗಿಯಲ್ಲ ಇಷ್ಟೆಲ್ಲ ನಮ್ಮ ಹತ್ರ ಯಾಕೆ ಕೇಳ್ತೀರಾ? ನಾವು ಕೊನೆಗೆ ಏನಾದ್ರು ಮತ್ತೆ ನಮ್ಮ ಮನೆ ಅಂತ ಇವತ್ತು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ, ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಇಂಡಸ್ಟ್ರೀಸ್ ಇಲಾಖೆಗಳಿಂದ MLA ಅವರ ಆಫೀಸ್ನಲ್ಲಿ ಈ ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಸಭೆಯನ್ನು ಕರೆದಿದ್ರು. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಗೆ ಬಂತು. ಶಿವಮೊಗ್ಗ ನಗರ ಪಾಲಿಕೆಯವರು ಕೈಗೊಂಡಿದ್ದಂತಹ ಕ್ರಮಗಳು, ಇಲ್ಲಿಯವರೆಗೆ ಅವರು ತೆಗೆದುಕೊಳ್ತಾ ಇದ್ದಂತಹ ಕ್ರಮಗಳು, ಮುಂದೆ ಆಗಬೇಕಾದಂತಹ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು. ಪ್ರಮುಖವಾಗಿ ಸರ್ಕಾರ ಏನು ಈ ಸ್ವತ್ತನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ KMDS ಸಾಫ್ಟ್ವೇರ್ನಲ್ಲಿಯೇ ಈ ಸ್ವತ್ತು ಆಗಬೇಕು ಅಂತಕ್ಕಂಥ ವಿಷಯ ಮುನ್ನೆಲೆಯಲ್ಲಿ ಬಂದು ಚರ್ಚೆ ಆಯಿತು. ಸರ್ಕಾರದಿಂದ 25ನೇ ತಾರೀಕಿನ ನಂತರ ಅದಕ್ಕೆ ಒಪ್ಪಿಗೆ ಸಿಗ್ತದೆ. ನಮಗೆ ಶಿವಮೊಗ್ಗದ 1,07,000 ಖಾತೆದಾರರ ಎಲ್ಲ ಆ ಒಂದು ದತ್ತಾಂಶಗಳನ್ನು ಈ ಸ್ವತ್ತಿಗೆ KMDSನಲ್ಲಿ ನಾವು ದಾಖಲಿಸಿಕೊಂಡಿದ್ದೇವೆ. ಸರ್ಕಾರದಿಂದ ಒಂದು ಸಾರಿ ಅದಕ್ಕೆ ಒಪ್ಪಿಗೆ ಬಂದ ಮೇಲೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಹೋಗಿದೆ. ಅಪ್ರೂವಲ್ ಆಗಿ ಬಂದ ನಂತರ ಇದನ್ನ ಸಾರ್ವಜನಿಕರ ಹತ್ರನೇ ನಾವು ಹೋಗ್ಬಿಟ್ಟು, ಅಂದ್ರೆ ವಾರ್ಡ್ಗಳಲ್ಲಿ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಅಪಾರ್ಟ್ಮೆಂಟ್ಗಳಲ್ಲಿ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಆಟೋ ಕಾಂಪ್ಲೆಕ್ಸ್, ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಜನಗಳ ಹತ್ರ ಹೋಗಿ ನಾವು ಯಾವ ದಾಖಲಾತಿಗಳು ನಮಗೆ ಬೇಕು ಅಂತ ಕೇಳೋದಕ್ಕಿಂತ ಮುಂಚಿತವಾಗಿ ಒಂದು ಜನಗಳ ಕಾಪಿ ಅಂತ ಕರಿತೀವಿ, ಅಂದ್ರೆ ತೆರಿಗೆದಾರರ ಕಾಪಿ ಅಂತೇಳಿ, ಸಿಟಿಜನ್ಸ್ ಕಾಪಿ ಅಂತ ಕರೀತಾರೆ. ಅದನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ವಾರ್ಡ್ಗಳಲ್ಲಿ. ಸಾರ್ವಜನಿಕರು ಅದನ್ನು ನೋಡ್ಕೊಳ್ಬೇಕು, ಸಿಟಿಜನ್ಸ್ ಕಾಪಿಯಲ್ಲಿ ಏನಿದೆ ಅಂತ ಹೇಳಿ. ಬೇಕಾದಂತ ದಾಖಲಾತಿಯನ್ನ ಸಿಟಿಜನ್ ಕಾಪಿಯ ಮುಖಾಂತರ ನಿಮಗೆ ಕೇಳ್ತಾರೆ. ಎಲ್ಲ ನಾಗರಿಕರು ಕೂಡ ಅದನ್ನು ನೋಡಿಕೊಂಡು ನಿಮ್ಮ ವಾರ್ಡ್ಗಳಲ್ಲಿ ಅವ್ರು ಬರ್ತಾರೆ. ಆ ಕಾಪಿಯನ್ನು ನೋಡಿಕೊಂಡು ಬೇಕಾದಂತ ದಾಖಲೆಯನ್ನು ಮಾತ್ರ ಅವರಿಗೆ ಕೊಡ್ತಕ್ಕಂಥದ್ದು. ಆನಂತರ ಅದನ್ನು ಮತ್ತೆ ಅಪ್ಲೋಡ್ ಮಾಡಿ ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಮಾಡಿದಂತಹ ಕಾಪಿಯನ್ನು ಕೂಡ ನೀವು ನೋಡಬಹುದು ಅಥವಾ ಪಡ್ಕೊಳ್ಬಹುದು. ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಕರೆಕ್ಷನ್ಗೆ ಅವಕಾಶವಿರ್ತದೆ. ಆನಂತರ ನಿಮಗೆ ಈ ಸ್ವತ್ತನ್ನು ಮಾಡಿಕೊಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಅವ್ರದ್ದು. ಎಲ್ಲರೂ ಕೂಡ ಈ ಸ್ವತ್ತಿಗೆ ಇರತಕ್ಕಂಥ 100 ರೂಪಾಯಿ ಫೀಸನ್ನು ಮಾತ್ರ ಕಟ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ಬ್ರೋಕರ್ಸ್ಗಳ ಮುಖಾಂತರ ಅಥವಾ ಬೇರೆಯವರ ಮುಖಾಂತರ ಹೋಗ್ಬಿಟ್ಟು ಯಾವುದೇ ಬ್ರೈಬಿಗೆ ಒಳಗಾಗಬಾರ್ದು ಅಂತೇಳಿ ಈ ಮುಖಾಂತರ ನಾಗರಿಕ ಸಂಘಟನೆ ಕೋರ್ಕೊಳ್ತಾರೆ. ಈ ವಿಚಾರವಾಗಿ ನಾವು ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತೇವೆ. ಇವತ್ತಿನ ಒಟ್ಟು ಚರ್ಚೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ, ಒಂದು ಒಳ್ಳೆಯ ಔಟ್ಕಮ್ ಅನ್ನು ಕೊಟ್ಟಿದೆ. ಹಾಗಾಗಿ ಸಾರ್ವಜನಿಕರು ಇದನ್ನ ಸ್ಪಷ್ಟವಾಗಿ ಯಾವುದೇ ರೀತಿಯ ಗಾಬರಿಗೊಳಪಡದಲೆ 25ರ ನಂತರ ಇದನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಅಲ್ಲಿಯವರೆಗೆ ಬಹಳ ಅರ್ಜೆಂಟ್ ಇರ್ತಕ್ಕಂಥ ಆ ನಾಗರಿಕರು ಏನಿದ್ದಾರೆ, ಆ ಖಾತೆದಾರರು ಏನಿದ್ದಾರೆ, ಅವರುಗಳು ಮಾತ್ರ ಈಗ ಅವರು ಕೇಳ್ತಕ್ಕಂಥ ಅಧಿಕಾರಿಗಳು ಕೇಳ್ತಕ್ಕಂಥ ದಾಖಲೆಗಳನ್ನು ಕೊಟ್ಬಿಟ್ಟು ಈ ಸ್ವತ್ತನ್ನು ಪಡಿಲಿಕ್ಕೂ ಕೂಡ ಅವಕಾಶ ಇದೆ. ಯಾವುದೇ ಅರ್ಜೆನ್ಸಿ ಇಲ್ಲದೆ ಇರತಕ್ಕಂಥವರು ಇದೇ ತಿಂಗಳ ಫೆಬ್ರವರಿ 25ರ ನಂತರ ಸರ್ಕಾರದಿಂದ ಬರ್ತಕ್ಕಂಥ ಅಪ್ರೂವಲ್ ಅನ್ನು ನೋಡಿಕೊಂಡು ನಗರ ಪಾಲಿಕೆಯ ಇಡೀ ತಂಡ ನಮ್ಮ ವಾರ್ಡ್ಗಳಿಗೆ ಬರ್ತದೆ, ನಮ್ಮ ಮತದಾನ ಕೇಂದ್ರಗಳಿಗೆ ಬರ್ತಾರೆ. ಅಲ್ಲಿಯ ತನಕ ತಾವೆಲ್ಲರೂ ಕೂಡ ಸಾವಧಾನದಿಂದ ಇರಬೇಕು ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ಶಿವಮೊಗ್ಗ ನಾಗರಿಕ ಸಂಘಟನಾ ವೇದಿಕೆಯ ಡಾ. ಸತೀಶ್ ಕುಮಾರ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿ, ನಾನು ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ.